ಎರಡು ಒಂದೇ ಮುಖ ನೋಡ್ಬೋದು ನೀವು, ಒಂದೇ ಮುಖ ಒಂದೇ ಜಾತಿ, ಇನ್ನೂ ಅಲ್ಲ ಇಲ್ಲ, ಹಾಲಲಿಂಕರ, ಒಂದೇ ಹೈಟು ಒಂದೇ ಬಾಡಿ. ಇಲ್ಲಿ ಈ ಸುಳಿ ಇದೆಯಲ್ಲ, ಎರಡು ಕಡೆ ಇದ್ದರೆ ಐಬಿಲ್ಲ, ಒಂದು ಕಡೆ ಇದ್ದರೆ ಐಬು. ಇಲ್ಲಿ ಬಂದು ಒಂದು ಅರ್ಧ ಹಿಂಗೆ ಕೈ ಹಿಡಿದು ನೋಡ್ತಾರೆ, ಹಿಂಗಿದ್ರೆ ಏನು ಐಬಿಲ್ಲ. ಇಲ್ಲಿ ಮೋಟ್ ನೋಡ್ತಾರೆ, ಮೋಟ್ ಇಲ್ಲ. ಇಲ್ಲಿ ಮೋಟ್ ಇದ್ರೆ ಮೋಟ್ ಐತೆ ಅಂತ ಐಬ್ ಮಾಡ್ತಾರೆ, ಇದರಲ್ಲಿ ಏನೂ ಇಲ್ಲ ಕಮಿಟಿಲಿ ಜಾತಿ ಕುಲ ನೋಡ್ತಾರೆ, ಒಂದೇ ಮಕ್ಕ ನೋಡ್ತಾರೆ, ಹಲ್ಲು ನೋಡ್ತಾರೆ, ಇನ್ನೂ ಇಲ್ಲ ಹಾಲಲಿಂಕರ, ಉದ್ದಪ್ಪನ ನೋಡ್ತಾರೆ. ಐಬು ಒಂದು ಡ್ರಾಪ್ ಇರಬಾರ್ದು. ನಮ್ಮದು ಹಾಸನ ಡಿಸ್ಟಿಕ್ಕು, ಚಂದ್ರಾಪಟ್ಟಣ ತಾಲೂಕು, ಹಿರಿಸ ಹೋಬಳಿ. ಹಿರಿಸ ಪಕ್ಕ ಬೂಕ ಗ್ರಾಮ ಅಂತ. ನಮ್ಮ ಹೆಸರು ಗುರುಕಿರಣ್ ಅಂತ. ಈ ಕರುಗಳು ನಾವು ಜೋಡಗಟ್ಟಲ್ಲಿ ತಂದಿದ್ದು 1,80,000. ಈಗ 2.5 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀವಿ. ಬೂಕುಮಠ ಜಾತ್ರೆ ಚೆನ್ನಾಗಿ ನಡೀತೈತೆ, ವ್ಯಾಪಾರಸ್ಥರೆಲ್ಲ ಬಂದಿದ್ದಾರೆ, ವ್ಯಾಪಾರ ಚೆನ್ನಾಗಿ ಆಗ್ತೈತೆ. ಹಾಸನ ಡಿಸ್ಟಿಕಲ್ಲಿ ನಮ್ಮದೇ ದೊಡ್ಡ ಜಾತ್ರೆ. ನಾನು ಸುಮಾರು ಜಾತ್ರೆಗೆ ಹೋಗಿದ್ದೀನಿ. ನಮ್ಮ ಜಾತ್ರೆ ಥರ ಫೀಲ್ಡು ಸೌಕರ್ಯ ಎಲ್ಲೂ ಇಲ್ಲ. ಆದರೆ ಈ ಥರ ಜಾತ್ರೆ ಇರೋದು ನಮಗೆ ಮೆರವಣಿಗೆ ಮಾಡ್ಬೇಕು ಅಂದರೆ ಒಂದು ಕಡೆ ಹೊಂಟ್ರೆ ಒಂದು ರೋಡ್ ಫುಲ್ ಜಾತ್ರೆ ಸುತ್ತುತ್ತೆ. ಯಾವ ಜಾತ್ರೆಯಲ್ಲೂ ಗಂಡು ಜಾತ್ರೆ ಅಂತ ಇದೆ ನಮಗೆ ಹೇಳೋದು. ಈ ಥರ ಜಾತ್ರೆ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಬೂಕುಮಠ ಜಾತ್ರೆ ಥರ ಎಲ್ಲೂ ಇಲ್ಲ. ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಜಾತ್ರೆ ನೋಡಿದ್ದೀನಿ, ನಾನು ನೋಡಿಲ್ಲ ಅಂತಲ್ಲ, ಕಟ್ಟಕ್ಕೆ ಜಾಗಿಲ್ಲ ಎಲ್ಲೂ. ಈ ಥರ ಮೈದಾನ ನಮ್ಮ ಬೂಕುಮಠ ಜಾತ್ರೆ ಬಿಟ್ರೆ ಇನ್ನೆಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ನೀರಿನ ಸೌಲಭ್ಯನೂ ಹಂಗೆ ಮಾಡ್ತಾರೆ, ಎಲ್ಲ ಥರ ಸೌಲಭ್ಯ ಐತಿ ನಮ್ಮ ಜಾತ್ರೆಯಲ್ಲಿ. ಈ ವರ್ಷ ಒಬ್ರಿಗಿಂತ ಒಬ್ಬರ ಮೇಲೆ ದನಗಳು ಬಂಡವಾಳ ಹಾಕಿ ತಂದಿದ್ದಾರೆ. ಚಿನ್ನ ತಂದರೂ ತರ್ಬೋದು. ಇವತ್ತು ಹಳ್ಳಿ ಕಾರ್ ಓರಿ ತರೋಕ್ಕಾಯ್ತಲ್ಲ ಒಂದು ಜೊತೆ ಹಳ್ಳಿ ಕಾರ್ ತತ್ತೀನಿ ಅಂದರೆ ಸುಮಾರು 10 ಜೊತೆ 20 ಜೊತೆ ನೋಡಿ ಊಟ ಮಾಡಿ ತರಬೇಕು. ಚಿನ್ನ ಬೇಕಾದ್ರೆ ಹೋಗಿ ತಗೊಂಬರ್ಬೋದು ಚಿನ್ನ ಅಂಗಡಿಲಿ. ಹಳ್ಳಿ ಕಾರ್ ತರೋಕ್ಕಾಯ್ತಾಯಿಲ್ಲ. ಏನಿಲ್ಲ, ಈಗ ರೈತರುಗಳು ದನ ದುಡ್ಡು ಕೊಟ್ಟು ತಗೊಂಡು ಸಾಕಾಗ್ತಾಯಿಲ್ಲ. ರೇಟ್ಗಳು ಸುಮ್ಮನೆ ಎಲ್ಲ ಜಾತ್ರೆ ಸುತ್ತಿ ಹೆಂಗೆ ಬೇಕಂಗೆ ದುಬಾರಿ ಕೊಟ್ಟು ತಂದಿರ್ತಾರೆ. ಇಲ್ಲಿ ರೇಟ್ ಸಿಕ್ಕಾಬಿಟ್ಟು ಹೇಳ್ತವ್ರೆ. ದನಿಂದ ಒರಿಜಿನಲ್ ರೇಟ್ ಏನೈತೆ ಆ ರೇಟ್ ಕೊಟ್ಟು ಮಾಡಿದರೆ ಚೆಂದಾಗೆಲ್ಲ ಈಗ ದುಡ್ಡಿರೋ ದನ ತಗೊಂಡು ಶೋಕಿ ಮಾಡೋಂಗೆ ಆಯ್ತೈತೆ. ಕರೆಕ್ಟಾಗಿ ರೈತರ ಕೈಗೆ ದನಗಳು ಹೋಯ್ತಾಯಿಲ್ಲ. ಎಲ್ಲ ಶೋಕಿ ಮಾಡೋದು, ಹಂಗೆ ರೇಟ್ ಹೆಂಗೆ ದುಬಾರಿ ಹೇಳೋದು ಆ ಥರ ಆಯ್ತೈತೆ. ಎಲ್ಲ ಏನು ರೇಟ್ ಐತೆ ಆ ಥರ ರೇಟ್ ಮಾಡಿ ಚೆನ್ನಾಗೆಲ್ಲ ಜಾತ್ರೆಗಳು ನಡೆಯೋ ಥರ ಮಾಡಬೇಕು ಅಂತ ಹೇಳ್ತೀನಿ. ನಮಗೆ 1.80 ಬಿದ್ದಿತ್ತು. ನಾವು 3 ತಿಂಗಳು ಹಾಲು ಬೆಣ್ಣೆ ಎಲ್ಲ ಹಾಕಿ ಸಾಕಿರ್ತೀವಿ. ಈಗ 2.5 ವ್ಯಾಪಾರ ಹೇಳ್ತಾ ಇರ್ತೀವಿ. ನಾವು ಒಂದು 2.20 ಒಂದು 2.10 ಈ ಥರ ಬಂದರೆ ನಾವು ಕೊಡ್ತೀವಿ. ಹೆಚ್ಚು ಕಡಿಮೆ ನಾವು ಮಾಡಿಬಿಟ್ಬಿಡ್ತೀವಿ. ಇಲ್ಲ ಅವನಿಗೆ ಒಂಚೂರು ದನಿನಲ್ಲಿ ಹುಚ್ಚು. ನಾವೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ, ಜಾತ್ರೆ ಒಂದೇ ಇರ್ತೀವಿ. ಈಗ ನಮ್ಮ ಮನೇಲಿರೋ ದನಗಳನ್ನ ಅವನೇ ಬಂದು ನೋಡೋದು. ಒಂದು ದನ ಅಂದರೆ ಮನೇಲಿ ಈಗ ಸೀಮೆ ಸೋಲ ಇರ್ತವೆ, ಆದರೂ ಹಳ್ಳಿಕಾರ ಅಂದರೆ ಒಂಚೂರು ಜಾಸ್ತಿ ಒತ್ತು ಕೊಡ್ತಾನೆ. ಅವ್ರು ಹಾಲು ಕುಡಿತಾರೆ ಇಲ್ಲೋ ಗೊತ್ತಿಲ್ಲ, ಇವಾಗ ಹಾಲು ಒಯ್ತಾರೆ, ಬೆಣ್ಣೆ ತಿನ್ನಿಸ್ತಾರೆ, ಆ ಥರ. ಇಲ್ಲ ನಾವೆಲ್ಲ ಚಿಕ್ಕದ್ರಿಂದ ಜೊತೆಲೇ ಇರೋದು. ನಾವು ಜೊತೆ ಒಂದು ಕುಂದ್ಕೊಂಡ್ರು ₹1 ಖರ್ಚು ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ. ದನಿಗೆ ಅಂದರೆ ಮಾತ್ರ ಎಲ್ಲಿಂದೆಲ್ಲ ತಂದು ಸುಡಿದು ಕೋಳಿ ಅಂಗಡಿ ಮಾಡ್ಕೊನೆ, ಆ ದುಡ್ಡೆಲ್ಲ ಬಂದು ದನಿ ಮೇಲೆ ಹಾಕ್ತಾನೆ. ಅಷ್ಟು ಹುಚ್ಚು ಅವನಿಗೆ. ಈಗ ಏನಾಗ್ಬಿಟ್ಟತೆ ಅಂದರೆ ದನ 5 ಲಕ್ಷಕ್ಕೆ ಮಾರಿರ್ತಾರೆ, 6 ಲಕ್ಷಕ್ಕೆ ಮಾರಿರ್ತಾರೆ, 2 ಲಕ್ಷಕ್ಕೆ ಮಾರಿರ್ತಾರೆ. ಮಾರಾದ್ಮೇಲೆ ತಟ್ಟೆಲಿ ಮಾಡಿಬಿಟ್ಟು ದನ ಹಿಡಿಸ್ಕೊಳ್ಳೋದಾದರೆ ರೈತರು, ಈಗ ಸಣ್ಣ ಪುಟ್ಟ ರೈತರು ದನ ತಳಕ್ಕೆ ಎದುರುತ್ತಾರೆ. ತಗೊಳ್ಳಿ ಬೇಡ ಅನ್ನಲ್ಲ, 10 ಲಕ್ಷಕ್ಕೆ ದನ ಮಾರಲಿ. ಅವರು ಯಾವ ಥರ ರೀತಿಯಲ್ಲಿ ದುಡ್ಡು ಕೊಡ್ಬೇಕು ಆ ಥರ ರೀತಿಯಲ್ಲಿ ಕೊಡಬೇಕು. ತಟ್ಟೆಲಿ ದುಡ್ಡು ಮಾಡಿ ತೋರಿಸಿದ್ರೆ ಸಣ್ಣ ಪುಟ್ಟ ರೈತರು ದನ ತಳಕ್ಕೆ ಎದುರುತ್ತಾರೆ. ಇವತ್ತು ಹುಟ್ಟಿದ ಕರ 2 ಲಕ್ಷ 3 ಲಕ್ಷ ವ್ಯಾಪಾರ ಹೇಳ್ತಾರೆ. ಸಣ್ಣ ಪುಟ್ಟ ರೈತರು ಎಲ್ಲಿ ಸಾಕ್ತಾರೆ ಇವತ್ತು ಏನಾಯ್ತು ಅಂದರೆ ಒಳ್ಳೆ ಜಾತಿ ಕರ ಬೇಕು ಅಂತಾರೆ. ಜಾತಿ ಕರಿಗೆ 3 ಲಕ್ಷ ರೂಪಾಯಿ ದುಡ್ಡು ಹೇಳ್ತಾರೆ. ಈ ಸಣ್ಣ ಪುಟ್ಟ ರೈತರು ಯಾವನೋ ಮಡಿಕೊಂಡಿರ್ತಾರೆ. ಸಣ್ಣ ಪುಟ್ಟ ರೈತರನ್ನ ಯಾರು ಕೇಳ್ತಾ ಇಲ್ಲ ಇವತ್ತು ದನವ. ಅದರಿಂದ ಸಣ್ಣ ಪುಟ್ಟ ರೈತರುಗಳು ಬಂಡವಾಳ ಹಾಕಕ್ಕೆ ಎದುರುತ್ತಾರೆ. ಇವತ್ತು ದನ ಮಾರರು ತಿನ್ಬೇಕು, ಇಲ್ಲ ತಗಂದವ್ರು ತಿನ್ಬೇಕು. ಮಧ್ಯದಲ್ಲಿ ದಳ್ಳಾಳಿಗಳು ತಿಂತಾರೆ ಅಪ್ಪರ ಈಗ ದುಡ್ಡ. ಅದನ್ನು ನೋಡಿ ರೈತರುಗಳ ಹತ್ರನೇ ದನ ತಗೋಬೇಕು. ಇದು ನಮ್ಮ ಸ್ನೇಹಿತರ ಹತ್ರ ತಂದೆ ನಮ್ಮೂರಲ್ಲೇ. ಅವ್ರದ್ದು ತಂದಿದ್ರು, ಅವರು ಮಾರ್ತೀನಿ ಅಂದ್ರಲ್ಲ ಅಂದ್ಬಿಟ್ಟು ನಾನೇ ಹಿಡ್ಕೊಂಡೆ. ಅವರು ಕುಯ್ಯಕ್ಕೆ ಹೋಗಿದ್ರು ಆಲ್ರೆಡಿ. ಇದು ಅವ್ರ ತಯಿಂದ ನಾನು ತಗೊಂಡೆ. ಸಾಕ್ಬೇಕು, ಶೋಕಿ ಮಾಡ್ಬೇಕು ಅಂತ ನಾನು ತಗೊಂಡೆ. ಬೂಕುಮಠ ಜಾತ್ರೆ ತೋರಿಸ್ತಾನೆ ಸರ್. ಇಬ್ಬರು ಬಿಟ್ಟರೆ